ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ಭಾನುವಾರ ಕೂಡ ಪಾಪ ವಿಮೋಚನೆ ಏಕಾದಶಿ ಅನ್ನುವಂಥದ್ದು ಇದೆ. ಏಕಾದಶಿ ಅಂದರೆ ಕಲಿಯುಗದ ಭಗವಂತನ ಅದ್ಭುತವಾದ ದಿನ. ಈ ದಿನ ಮುಖ್ಯವಾಗಿ ಯಾರು ಕೂಡ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತಂದು ಬೇಜಾರು ಮಾಡಿಕೊಳ್ಳುವಂಥದ್ದು ಏನೂ ಇಲ್ಲ. ಈ ಪರಿಹಾರವನ್ನು ನಾವು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ನಾವು ಹೋಗಲಾಡಿಸ್ಕೊಳ್ಬಹುದು. ಎಷ್ಟೇ ಸಮಸ್ಯೆಗಳಿರಬಹುದು, ಅರಿಶಿಣದ ನೀರು ಅನ್ನುವಂಥದ್ದು ಚಮತ್ಕಾರಿ ಮಾಡುತ್ತೆ. ಇದರಲ್ಲಿ ಹಾಕುವಂಥ ವಸ್ತುಗಳು ಕೂಡ ನಮ್ಮ ಮನೆಯ ಮೂಲೆಗಳಲ್ಲಿ ನಿಂತಿರುವ ನೆಗೆಟಿವ್ ಎನರ್ಜಿಯನ್ನು ಅದು ಎಳ್ಕೊಳ್ಳುತ್ತೆ. ಏಕೆಂದರೆ ನೆಗೆಟಿವ್ ಯಾವ ರೀತಿಯಲ್ಲಿರುತ್ತೆ ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಅದರ ಪ್ರಭಾವ ಅನ್ನುವಂಥದ್ದು ನಮ್ಮ ಮೇಲೆ ಬೀರ್ತಾ ಇರುತ್ತೆ. ನಮಗೆ ಯಾವ ರೀತಿ ಗೊತ್ತಿಲ್ಲ ಅಂತ ಸುಮ್ಮನೆ ನಾವು ಅಂದ್ಕೊಳ್ತಾ ಇರ್ತೀವಿ. ನಾವು ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ, ಕೆಲಸ ಸಿಕ್ಕೋದಿಲ್ಲ. ಸಾಲ ಮಾಡಿರ್ತೀವಿ, ಸಾಲ ತೀರಿಸಬೇಕು ಅಂದರೆ ಆಗೋದಿಲ್ಲ. ಆದಾಯ ಹೆಚ್ಚಾಗೋದಿಲ್ಲ. ಮನೆಯಲ್ಲಿ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇರ್ತೀವಿ. ಮನೆಯಲ್ಲಿರುವಂಥ ಸದಸ್ಯರು ಒಗ್ಗಟ್ಟಾಗಿ ಇರೋದಕ್ಕೆ ಬಿಡೋದಿಲ್ಲ. ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ಸು ಅನ್ನೋದು ತಂದು ಕೊಡೋದಿಲ್ಲ. ನಾವು ಸೊಸೈಟಿಯಲ್ಲೂ ಕೂಡ ನಮ್ಮವರ ಬಳಿ ಕೂಡ ಹಾಗೂ ನಮ್ಮ ಸ್ವಂತದವರ ಬಳಿ ಕೂಡ ನಾವು ಒಂದು ರೆಸ್ಪೆಕ್ಟ್ ನಾವು ನೋಡ್ತಾ ಇರ್ತೀವಿ. ಅಂದರೆ ಅವ್ರು ನಮಗೆ ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು ಅಂತ. ಆದರೆ ತುಂಬಾ ಎಷ್ಟೋ ನಾವೆಲ್ಲ ಕಳ್ಕೊಂಡಿರೋದಕ್ಕೆ ನಮ್ಮನ್ನು ಕೀಳಾಗಿ ನೋಡ್ತಾರೆ, ಸರಿಯಾಗಿ ಮಾತಾಡಿಸೋದಿಲ್ಲ, ಪ್ರೀತಿಯಿಂದ ನಡ್ಕೊಳ್ಳೋದಿಲ್ಲ. ಮನೆಯಲ್ಲೂ ಈ ರೀತಿಯೇ, ಕೆಲಸದಲ್ಲೂ ಈ ರೀತಿಯೇ. ಯಾರೂ ಕೂಡ ನಮ್ಮ ಜೊತೆ ಪ್ರೀತಿಯಿಂದ ಇರೋದಿಲ್ಲ. ಎಲ್ಲವನ್ನು ನಾವು ಕಳ್ಕೊಂಡಿರೋದನ್ನು ಪಡ್ಕೊಳ್ಳೋದು ಮತ್ತೆ ಹೇಗೆ? ಇದು ತುಂಬ ಸಿಂಪಲ್ಲಾಗಿ ಇರುವಂಥದ್ದು ಸ್ನೇಹಿತರೆ. ಏಕೆಂದರೆ ಇದು ಎಲ್ಲವೂ ಕೂಡ ನಾವು ನಮ್ಮ ಮನೆಗಳಲ್ಲೇ ಇಟ್ಕೊಂಡಿರುವಂಥ ವಸ್ತುಗಳು. ಇದು ಪಾರದರ್ಶಕವಾಗಿರುತ್ತೆ, ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಿ. ಗಾಜಿನ ಲೋಟ ಇದನ್ನು ತಗೊಳ್ಬೇಕು. ಸುಮಾರು ಜನ ನಾವು ಏನೇ ಪರಿಹಾರ ಮಾಡಬೇಕಂದ್ರೂ ಗಾಜಿನ ಲೋಟ ಏನಕ್ಕೆ ಬೇಕು ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ನಾವು ಮಾಡುವಂಥ ಪರಿಹಾರ ಹೇಗಿರಬೇಕು ಅಂದರೆ ಸಮಸ್ಯೆಯನ್ನು ತೊಲಗಿಸ್ಬಿಡಬೇಕು. ನಮ್ಮ ಸಮಸ್ಯೆಗಳನ್ನು ಮತ್ತೆ ರಿಪೀಟ್ ಬರಬಾರ್ದು, ನೆಮ್ಮದಿಯ ಜೀವನ ಬೇಕು ಅಂತ ನಾವು ಮಾಡುವಂಥದ್ದು. ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಒಳ್ಳೆ ರೀತಿಯಲ್ಲಿ ಪ್ರಭಾವ ಬೀರಬೇಕು. ಅದಕ್ಕೋಸ್ಕರನೇ ಗಾಜಿನದ್ದನ್ನು ತಗೊಳ್ಳಿ ಅನ್ನುವಂಥದ್ದು. ಅರ್ಧ ಸಮಸ್ಯೆಗಳನ್ನು ಗಾಜು ತಗೊಂಡ್ರೆ ಇನ್ನು ಅರ್ಧ ಅದರಲ್ಲಿ ಹಾಕುವಂಥ ನೀರಿನ ಸಮೇತ ಆ ವಸ್ತುಗಳು ಏನಿರುತ್ತೆ ಅದು, ಹಾಗೆ ನಮ್ಮ ಭಕ್ತಿ, ಇದೆಲ್ಲವೂ ಕೂಡ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನೀರು ಪಂಚಭೂತಗಳಲ್ಲಿ ಒಂದಾಗಿರುವಂಥದ್ದು. ನೆನಪಿನ ಶಕ್ತಿ ಅನ್ನುವಂಥದ್ದು ನೀರಿಗೆ ತುಂಬ ಇದೆ. ನಾವು ಮ್ಯಾನಿಫೆಸ್ಟೇಷನ್ ಮಾಡಿದಾಗ ನೀರನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡಾಗ ನೀವು ಬೇಕಂದರೆ ಚೆಕ್ ಮಾಡಬಹುದು. ಇದನ್ನು ಎಲ್ಲರೂ ಕೂಡ ಸ್ನೇಹಿತರೆ, ನೀರು ಕೈಯಲ್ಲಿ ಇಟ್ಕೊಂಡು ಕುಡಿಯುವ ಸಮಯದಲ್ಲಿ ನಾವು ಏನು ಅಂದುಕೊಂಡು ನೀರು ಕುಡಿತೀವೋ ಅದು ನಮಗೆ ತಪ್ಪದೇ ಸಿಗುತ್ತೆ. ಅದಕ್ಕೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಮಾತಾಡ್ತಾ ನೀರನ್ನು ಕುಡಿಬೇಕು ಅಂತ ನಮ್ಮ ಹಿರಿಯರು ತಿಳಿಸ್ಕೊಟ್ಟಿರುವಂಥದ್ದು. ಅಷ್ಟು ನೆನಪಿನ ಶಕ್ತಿ ನೀರಿಗಿದೆ. ನಾವು ಏನೇ ಹೇಳಿದ್ರೂ ಕೂಡ ಅದನ್ನು ಗ್ರಹಿಸುತ್ತೆ. ಅದಕ್ಕೋಸ್ಕರ ನೀರನ್ನು ಇದಕ್ಕೆ ತಗೊಂಡು 1 ಸ್ಪೂನಷ್ಟು ಅರಿಶಿಣ ಹಾಕ್ಕೊಳ್ಬೇಕು. ಅರಿಶಿಣದ ನೀರಾಗುತ್ತೆ. ತದನಂತರ ಒಂದೇ ಒಂದು ಪಿಂಚಷ್ಟು, ನೀವು 1 ಚಿಟಿಕೆ ಆದರೂ ಕುಂಕುಮವನ್ನು ಹಾಕ್ಕೊಳ್ಬೇಕು. ಕುಂಕುಮ ಅನ್ನುವಂಥದ್ದು ದುರ್ಗಾದೇವಿಯ ಸಂಕೇತ, ನಮ್ಮ ಶಕ್ತಿಯನ್ನು ಜಾಸ್ತಿ ಮಾಡುವಂಥದ್ದು. ಕಾಳುಮೆಣಸು ಅನ್ನುವಂಥದ್ದು ಸುಗಂಧಭರಿತವಾಗಿರುತ್ತೆ. ಕಪ್ಪು ಬಂಗಾರ ಅಂತ ಹೇಳ್ತೀವಿ. ಶನಿ ಗ್ರಹ, ಶನಿ ದೋಷ ಏನಿರುತ್ತೆ, ಅಷ್ಟಮ ಶನಿ, ಅದರ ಪ್ರಭಾವದಿಂದ ಒದ್ದಾಡ್ತಾ ಇರ್ತೀವಿ. ಅದನ್ನು ಹೊರಗಡೆ ತಗೊಂಡು ಬರೋದಕ್ಕೆ ಕಾಳುಮೆಣಸು ಅನ್ನುವಂಥದ್ದು ನಮಗೆ ಸಹಾಯ ಮಾಡುತ್ತೆ. ಇದನ್ನು ನಾವು ಹಾಕಿ ಕಲ್ಲುಪ್ಪನ್ನು ಹಾಕಬೇಕು. ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಕಲ್ಲುಪ್ಪು ಅನ್ನುವಂಥದ್ದು ಚಿಟಿಕೆಯಲ್ಲೇ ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ. ಹಣಕಾಸಿನ ಸಮಸ್ಯೆಗಳನ್ನು ರಿಪೀಟೆಡಾಗಿ ತಂದು ಕೊಡೋದಿಲ್ಲ. ಸಮಸ್ಯೆಗಳು ಯಾರಿಗಿರೋದಿಲ್ಲ? ಯಾಕಂದರೆ ಪ್ರತಿಯೊಂದನ್ನು ಕೂಡ ನಾವು
ಕೊಂಡುಕೊಳ್ಳೇಬೇಕು. ಈಗಿನ ಕಾಲಮಾನದಲ್ಲಿ ಗಾಳಿ ಒಂದನ್ನು ಬಿಟ್ಟು ಪ್ರತಿ ಚಿಕ್ಕ ವಸ್ತುವಿನಿಂದ ಹಿಡಿದು ದೊಡ್ಡ ವಸ್ತುವಿನವರೆಗೂ ದಿನನಿತ್ಯದ ಆ ಒಂದು ಕೆಲಸಗಳಾಗಿರಬಹುದು, ನಾವು ತಗೊಂಡು ಆ ವಸ್ತುಗಳನ್ನು ಯಾವ ರೀತಿ ಬಳಸ್ತೀವಿ ನೋಡಿ, ಅದಕ್ಕೆ ಎಲ್ಲವೂ ಕೂಡ ದುಡ್ಡನ್ನು ಖರ್ಚು ಮಾಡ್ತೀವಿ. ಅದಕ್ಕೋಸ್ಕರ ದುಡ್ಡು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಆ ದುಡ್ಡನ್ನು ಗಳಿಸ್ಕೊಳ್ಳೋದಕ್ಕೆ, ಆದಾಯವನ್ನು ಜಾಸ್ತಿ ಮಾಡಿಕೊಳ್ಳೋದಕ್ಕೆ, ಅವಕಾಶಗಳು ಜಾಸ್ತಿ ಸೃಷ್ಟಿಯಾಗೋದಕ್ಕೆ ಇದು ಎಲ್ಲ ವಸ್ತುಗಳು ಕೂಡ ನಮಗೆ ಸಹಾಯವನ್ನು ಮಾಡುತ್ತೆ. ಇಷ್ಟು ವಸ್ತುಗಳನ್ನು ಒಂದೊಂದೇ ನೀವು ಈ ಅರಿಶಿಣದ ನೀರಲ್ಲಿ ಹಾಕಿಬಿಟ್ಟು ಕ್ಲೀನಾಗಿ ಇದನ್ನು ರಾತ್ರಿ ಮಾಡಿಕೊಳ್ಬೇಕು. ರಾತ್ರಿ ಪ್ರಕೃತಿಯಲ್ಲಿ ತುಂಬ ಪ್ರಶಾಂತವಾಗಿ ಇರುತ್ತೆ ಹಾಗೂ ಯೂನಿವರ್ಸಲ್ ನಮಗೆ ಸಹಾಯವನ್ನು ಮಾಡುತ್ತೆ. ನಾವು ಕೇಳ್ಕೊಂಡಿರುವಂಥ ಕೋರಿಕೆಗಳನ್ನು ನೆರವೇರಿಸಿ ಕೊಡುತ್ತೆ. ಇಷ್ಟು ವಸ್ತುಗಳು ಕೂಡ ಅರಿಶಿಣದ ನೀರಲ್ಲಿ ನಾವು ಹಾಕಿದ ಮೇಲೆ ಇದು ಒಂದು ಪರಿಶುದ್ಧವಾದಂಥ ಒಂದು ತೀರ್ಥ ಅಂತಲೇ ಹೇಳಬಹುದು ಸ್ನೇಹಿತರೆ. ಶಕ್ತಿದಾಯಕವಾದ ನೀರು ಅಂತ ಕೂಡ ಕರೀಬಹುದು. ಇದನ್ನು ನಾವು ನಮ್ಮ ಮನೆಯಲ್ಲಿ ಎರಡೂ ಕೈಗಳಲ್ಲಿ ಇಟ್ಕೊಂಡು ಪ್ರತಿ ಮೂಲೆಯಲ್ಲೂ ಓಡಾಡಬೇಕಾದ್ರೂ, ಪ್ರತಿ ಕೋಣೆಯಲ್ಲೂ ಓಡಾಡಬೇಕಾದ್ರೂ ಕೂಡ ನಮ್ಮ ಮನೆಯಲ್ಲಿ ನಮಗೆ ಯಾವ ರೀತಿ ಇರುತ್ತೆ ಗೊತ್ತಿರುತ್ತೆ. ಅದು ಸಮಸ್ಯೆಗಳು ಕಾಡ್ತಾ ಇರುತ್ತಲ್ವ, ಅದನ್ನು ಎಲ್ಲವೂ ಹೇಳ್ಕೊಂಡು ಮನೆಯ ಹೊರಗಡೆ ಕೂಡ ಬಾಗ್ಲತ್ರ ಹೊಸ್ತಿಲತ್ರ ನಾವು ಇದನ್ನು ತಿರುಗಿಸ್ಕೊಂಡು ಸುತ್ತಾಡಿಸಿ ಬರಬೇಕು. ಈ ಥರ ನಾವು ಕ್ಲೀನಾಗಿ ಮನೆಯಿಂದ ಫಸ್ಟು ಒಳಗಡೆ ಎಲ್ಲ ನೋಡಿಸಿದ್ದೆ, ಆಮೇಲೆ ಹೊರಗಡೆ ಬಂದು ಕ್ಲೀನಾಗಿ ಕ್ಲಾಕ್ ವೈಸು ಇಲ್ಲಾಂದರೆ ಮೇಲಿಂದ ಕೆಳಗೆ ದೃಷ್ಟಿಯನ್ನು ತೆಗಿಬೇಕು. ಈ ಥರ ತೆಗೆದು ಇದನ್ನು ನೀವು ತಗೊಂಡೋಗಿದ್ದೆ ಹೊರಗಡೆ ಚರಂಡಿಗೆ ಚೆಲ್ಲಿಬಿಟ್ಟು ಬರಬೇಕು. ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ, ಮನೆಯಲ್ಲಿ ಸಿಂಕ್ ಇದೆ, ನಾವು ಇಲ್ಲೇ ಹಾಕ್ಬಿಡ್ತೀವಿ, ನೀರು ಬಿಡ್ತೀವಿ ಅಂತ ಅಂದ್ಕೊಳ್ತಾರೆ. ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಮನೆ ಒಳಗಡೆ ಎಲ್ಲ ನೋಡಿಸಿ ಮನೆ ಹೊರಗಡೆ ದೃಷ್ಟಿಯನ್ನು ಮನೆಗೆ ತೆಗಿತೀವಿ. ಸೀದಾ ತಗೊಂಡೋಗಿದ್ದೆ ಚರಂಡಿ ಅಥವಾ ನಿಮಗೆ ಯಾರು ಓಡಾಡದೇ ಇರುವಂಥ ಸ್ವಲ್ಪ ಜಾಗ ಇದ್ದರೂ ಕೂಡ ಆ ಕಡೆ ಹಾಕಿ ಕ್ಲೀನಾಗಿ ಬಂದು ಮನೆಯ ಹೊರಗಡೆ ಇದನ್ನು ಲೋಟವನ್ನು ತೊಳೆದು ಕೈ ಕಾಲು ಮುಖವನ್ನು ತೊಳ್ಕೊಂಡು ಆಮೇಲೆ ನಾವು ಮನೆ ಒಳಗಡೆ ಬಂದರೆ ಇದನ್ನೆಲ್ಲವೂ ಕೂಡ ನಾವು ನಂಬಿಕೆಯಿಂದ ಮಾಡಿಕೊಂಡಾಗ ಅದರ ಪ್ರಭಾವ ಆಗ ನಮಗೆ ಗೊತ್ತಿರೋದಿಲ್ಲ. ಆ ಒಂದು 1/2 ಅವರು 1 ಅವರಲ್ಲಿ ಆದರೆ ಅತಿ ಶೀಘ್ರದಲ್ಲೇ ರಿಸಲ್ಟನ್ನು ನೋಡಬಹುದು. ಇಷ್ಟನ್ನು ಈ ದಿನ ಮಾಡ್ಕೊಂಡು ನೋಡಿ, ಇಷ್ಟು ಚೆನ್ನಾಗಿರುತ್ತೆ. ಭಾನುವಾರಕ್ಕೆ ಅಷ್ಟು